बसवेश्वर महाराज की जय। बसवेश्वर महाराज की जय। बाल्की अप्पो को भगाओ, बचाओ, बाल्की स्वामी जी को भगाओ, बचाओ। ಹಾಗೂ ಪತ್ರಿಕಾ ಬಾಂಧವರಿಗೂ ಶರಣಾರ್ಥಿ. ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಹಾಗೂ ವಿಶ್ವೋತ್ಸವ ಸಮಿತಿ ಬಸವ ಕಲ್ಯಾಣ ವತಿಯಿಂದ ಅರಿವಿನ ಮನೆಯ ಪರಿಸರದ ವಿವಾದ ಕುರಿತು ಸಭೆ ನಡೆಸಲಾಯಿತು. ಅರಿವಿನ ಮನೆಯ ಪರಿಸರ ಶಿವ ಶರಣರಾದ ಬಸವಣ್ಣ, ಗಂಗಾಂಬಿಕೆ, ನೀಲಾಂಬಿಕೆ ಅವರಿಗೆ ಮಾತ್ರ ಸಂಬಂಧಿಸಿದ್ದು. ಅಲ್ಲಿ ಹಡಪದ ಅಪ್ಪಣ್ಣರ ಗವಿ ಇರುವುದು, ಯಾವುದೇ ಕುರುಗಳು ಇರುವುದಿಲ್ಲ. ಮತ್ತು ಕಳೆದ 80 ವರ್ಷಗಳಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಹಾಗೂ ಎಲ್ಲ ಸ್ಥಳಗಳು ಒಳಪಟ್ಟು ಗವಿಗಳ ರಕ್ಷಣೆ, ಅಭಿವೃದ್ಧಿ ಕಾರ್ಯ ನಡೆಸುತ್ತಾ ಬಂದಿದ್ದು. ಬೇರೆ ಯಾವುದೇ ಸಮಯದ ಸತ್ತು ಇಲ್ಲಿ ಇರುವುದಿಲ್ಲ. ಅರಿವಿನ ಮನೆ ಪರಿಸರದ ವಿವಾದ ಎಬ್ಬಿಸಿರುವ ಬಾಲ್ಕಿ ಶ್ರೀಗಳಿಗೂ ಸಭೆಯಲ್ಲಿ ಖಂಡಿಸಿ ಮಾತನಾಡಲಾಯಿತು. ಹಡಪದ ಸಮಾಜದ ವಿವಾದ ಎಬ್ಬಿಸಿರುವುದು ತಪ್ಪು ಮತ್ತು ಅದಕ್ಕೆ ಸಹಕರಿಸುವುದು ತಪ್ಪು. ಆ ಸ್ಥಳದಲ್ಲಿ ಯಾವುದೇ ಬೋರ್ಡು ಇಲ್ಲಿವರೆಗೆ ಇರುವುದಿಲ್ಲ. ಕೇವಲ ಬಾಲ್ಕಿ ಶ್ರೀಗಳು ಸುಳ್ಳು ಮಾಹಿತಿ ನೀಡುತ್ತಿರುವುದು ಖಂಡನೀಯಕರವಾಗಿದೆ. ಸಮಾಜದ ಮುಂದೆ ಯಾರು ದೊಡ್ಡವರು, ಸಮಾಜ ನಡುವೆ ಸಾಮರಸ್ಯ ಕಲಿಸುವ ಕಾರ್ಯ ಮಾಡಬೇಕೇ ವಿನಾ ಸಮಾಜ ಒಡೆಯುವ ಕೆಲಸ ಮಾಡಬಾರದು ಎಂದು ವಿರೋಧ ವ್ಯಕ್ತಪಡಿಸಲಾಯಿತು. ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿ ಶಿವಶರಣರ ಮಾತ್ರ ಸಂಸ್ಥೆಯಾಗಿದ್ದು, ಇರದ 1 ಇಂಚು ಜಾಗ ಬೇರೆ ಯಾರಿಗೂ ಕೊಡುವುದಿಲ್ಲ ಎಂಬುದು ನಿರ್ಣಯ ಮಾಡಲಾಯಿತು. ತಮ್ಮೆಲ್ಲರಿಗೂ ಶರಣಾರ್ಥಿ. ಇವತ್ತಿನ ತನಕ ಹಡಪಪ್ಪನವರು ಎಲ್ಲದ ಅವ್ರು ಅಲ್ಲಿ ಹುಡುಕ್ಬೇಕಾಯ್ತದ್ರಿ. ಬಸವೇಶ್ವರ ಅರಮನೆ ಮೊದಲು ಹಿಡಿದು ನಮ್ದೇ ಇದೆ. ನಾವು 80 ವರ್ಷ ನಾವು ಅಲ್ಲಿ ಬೆಳೆಸ್ಕೊತಾ ಬಂದಿದ್ದೆವು. ಈಗ ಅಲ್ಲಿ ಯಾರೋ ಅಲ್ಲಿ ಅದು ಇರ್ಬೇಕಾದ್ರು 2500ರಲ್ಲಿ ಪ್ರಾಧಿಕಾರ ಆಗಿದೆ. ಅದರಲ್ಲಿ ಹಡಪ ಸಮಾಜ ಅಂತೂ ಅಲ್ಲಿ ಎಲ್ಲೂ ಇಲ್ಲ. ಮತ್ತು ನಾವು ಇಲ್ಲಿ ಮುದ್ದಪ್ಪನ ಅಲ್ಲಿ ಅವರು ಡೆವಲಪ್ಮೆಂಟ್ ಮಾಡಿದ್ರು, ಅಲ್ಲಿ ಇರಲಿಲ್ಲ ಅವ್ರದ್ದು ಬೋರ್ಡ್. ಆಮೇಲೆ BKD ಬೋರ್ಡ್ ಹಚ್ಚಿದ್ದಾರೆ, ಗಂಗಾಂಬಿಕಾ, ನೀಲಾಂಬಿಕೆ, ಬಸವೇಶ್ವರ ಅರಮನೆ ಅಂತ. ಅಲ್ಲೂ ಅವ್ರದ್ದು ಬೋರ್ಡ್ ಇಲ್ಲ. ಇಲ್ಲಿ ಬಾಲ್ಕಿ ಶ್ರೀಗಳು ಸುಮ್ಮನೆ ಹೇಳ್ತಾರೆ, ಮುದ್ದಪ್ಪರು ತೆಗೆದಿದ್ದಾರೆ, BKD ಬೋರ್ಡ್ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಎಲ್ಲದ ಸರ್ಕಾರ ಹುಡುಕ್ಬೇಕು. ಹಡಪ ನಮಗೆ ಯಾರ್ದು ಹಡಪ ನಮಗೆ ಅಷ್ಟೇ ರೆಸ್ಪೆಕ್ಟ್ ಇದೆ, ಆದ್ರೆ ಎಲ್ಲದ ಹುಡುಕ್ಬೇಕು. ಇಲ್ಲಿ ಹೊಸ ಗವಿ ಮಾಡೋದು ಬೇಡದು ಅದು ಎಲ್ಲಕ್ಕಿಂತ ತಪ್ಪಿದೆ. ಅದು ಅದಕ್ಕೆ ಪ್ರೂಫ್ ಬೇಕಲ್ರಿ, ಅದಕ್ಕೆ ಇರ್ಬೇಕಾದ್ರು ಎಲ್ಲಿ ಬಿ ಇರ್ಬೇಕಲ್ರಿ. ನಾವು 80 ವರ್ಷ ನಾವು ಸಂಸ್ಥಾ ಸ್ಥಾಪನೆ ಮಾಡಿದ್ವಿ. ನಾವು ಇವತ್ತಿನ ನೋಡ್ಕೊತ ಬಂದಿವಿ. ಅಲ್ಲಿ ಯಾವ್ದು ಬೋರ್ಡ್ ಇಲ್ಲ. ಇವ್ರು ಬಾಲ್ಕಿ ಸಿರು ಅದಕ್ಕಿಂತ ನೋಡಿದ್ ಅಂತ ಹೇಳ್ತಾರೆ. ನಾವು ಮೊದಲು ನಾವೇ 30-40 ವರ್ಷ ಇತ್ತು, ನಮ್ದು ಹಿರುಗಳು 80 ವರ್ಷ ಇತ್ತು. बसव कल्याण में पहली बार पंचकर्मा थेरेपी सेंटर, जॉइंट पेन का 15 मिनट्स में आराम, जॉइंट पेन की टैबलेट होलसेल 250 रुपीज़, 10 डेज टैबलेट 100% रिजल्ट. ये हॉस्पिटल लोकेशन लिटिल फ्लावर पब्लिक स्कूल, मदीना कॉलोनी, शिवपुर रोड, बसव कल्याण. आप एक बार ज़रूर विजिट कीजिए और यहाँ पर हर बीमारी का इलाज आपको मिले. ನಾವೆಲ್ಲಿ ಯಾವುದೂ ಇವತ್ತಿನ ದಿನ ಬೋರ್ಡ್ ಇರಲಿಲ್ಲ. ಮತ್ತೆ ಇರಬೇಕಾದ್ರೂ 2005ನಲ್ಲಿ ಪ್ರಾಧಿಕಾರದವರು ಮಾಡ್ಯಾರ. ಅದರೆಲ್ಲ ಶರಣದ ಲಿಸ್ಟ್ ಇದೆ, ಅದರ 29 ಲಿಸ್ಟ್ ಇದೆ. ಅದರಲ್ಲಿ ಹಡಪ ಇರ್ಬೇಕಲ್ಲ, ಅದ್ರ ಇದ್ದಿದ್ದು. BKD ಬೋರ್ಡ್ ಹಚ್ಚಿದಾರ. ಇವ್ರು ಮುದ್ದಪ್ಪರು ತೆಗೆದಿದೆ ಅಂತ ಹೇಳಿದ್ರೆ ಮುದ್ದಪ್ಪರು ತೆಗೆದಿದ್ದಲ್ಲ. ಅದಕ್ಕಿಂತ ಎಲ್ಲಕ್ಕಿಂತ ಹಚ್ಚಿದಾರ ಅರಮನೆದು ಒಂದು ಬೋರ್ಡ್ ಇದೆ, ಎಲ್ಲಕ್ಕಿಂತ ಹಳಿದ ಬೋರ್ಡ್ ಇದೆ ಅಲ್ಲಿ. ಅದು ಬಸವೇಶ್ವರ ಅರಮನೆ ಅಂತಿದೆ. BKD ಬೋರ್ಡ್ ಹಚ್ಚಿದಾರ. ಬಸವೇಶ್ವರ ಅರಮನೆ, ಗಂಗಾಂಬಿಕೆ ಬೋರ್ಡ್ ಇದೆ. ಮಾಡ್ಬೇಕಾದ್ರೆ ಅವರೇ ಮಾಡ್ಬೇಕದಲ್ಲ, BKD ಮಾಡ್ಬೇಕು. ಮತ್ತೆ ಅವರೇ ತೆಗಿಬೇಕಲ್ರಿ. ಮತ್ತೆ ಈ ಇವ್ರಿಗೆ ಯಾಕೆ ಹೇಳ್ತಾರ? ಪ್ರಾಧಿಕಾರದವ್ರಿಗೆ ಕೇಳ್ಬೇಕು. ಅವ್ರ ಇದೇನಿಲ್ಲ, ಅವರೇ ಬೋರ್ಡ್ ಹಚ್ಚಿದಾರಲ್ಲ. ಬಸವೇಶ್ವರ ಅರಮನೆ ಸ್ಟಾರ್ಟಿಂಗ್ ಹಿಡಿದು ಬೋರ್ಡ್ ಇತ್ತು. ಗುರು ಶಿವಗುರು ಬಸವಣ್ಣವ್ರದ್ದು ಮೂರ್ತಿ ಪ್ರತಿಷ್ಠಾಪನೆ ಅದೇ ಹಡಪದಪ್ಪಣ ಎಲ್ಲಿ ಇದ್ದಿಲ್ಲ. ಎಲ್ಲ ಬೇಡಿಕೆ ಅದ ಕೊಡು ಅಂತ ಅವ್ರು ಹೇಳಿರ್ಬೇಕು. ಯಾರೇ ಹೇಳಿರ್ಬೇಕು. ಏನಾದ್ರೂ ಅದು ಪ್ರೂಫ್ ಇರ್ಬೇಕಲ್ಲ, ಇರ್ಬೇಕಲ್ರಿ. ಶರಣ ಸ್ಮಾರಕ ಎಲ್ಲರ ಸ್ಮಾರಕ ಇರ್ಬೇಕಲ್ಲ, ಇದ್ದೇ ಕೊಡ್ಬೇಕ್ರಿ. ಹೊಸದಂಗ ಸ್ಮಾರಕ ಸ್ಥಾಪನೆ ಮಾಡಿ ಕೊಡ್ತೀರಿ. ನಮ್ದವ್ರ ಬಗ್ಗೆ ನಮಗೆ ವಾದ ಇಲ್ರಿ. ಅವರು ಶರಣರಿದ್ದಾರೆ. ಅದು ಎಲ್ಲದ ಅವ್ರು ಹುಡುಕ್ಬೇಕಲ್ರಿ. ಎಲ್ಲಿ ಇತಿಹಾಸದ ಅಲ್ಲೇ ಹುಡುಕ್ಬೇಕಲ್ಲ. ಹೊಸದ ಹೆಂಗ್ ಹೊಸ ಇದು ಮಾಡ್ತೀರಿ, ಹೊಸ ಇತಿಹಾಸ ಮಾಡ್ತೀರಿ. ಇಲ್ಲಿ ಹಂಗ ಮತ್ತೊಂದು ಕೇವ್ ಮಾಡಿ ಹಂಗ್ ಮೂರ್ತಿ ಕೂಡಿಸ್ತೀರಿ. ಅವ್ರ ಬಗ್ಗೆ ನಮಗ್ ರೆಸ್ಪೆಕ್ಟ್ ಅದ. ಎಲ್ಲದ ಇದೆಲ್ಲ ಹುಡುಕಲ್ಲರಿ, ಎಲ್ಲದ ಅಲ್ಲಿ ಕೂಡ್ಸಿರಲ್ಲ ರೀ. ಅದು ಇವತ್ತಿನ ದಿನ BKD ಪ್ರಾಧಿಕಾರ ಅದಕ್ಕೆ ಆಗಿದ್ದರಿ. ಅವ್ರು ಹೇಳ್ಬೇಕಲ್ಲ ಇದ್ದಿದ್ರಿ. ಈಗ ಇವ್ರೇ ಅಷ್ಟೇ ಹೇಳ್ತಾರೆ. ಇವ್ರು ಇಲ್ಲಿ ಈಗ ಬೇಡ್ಲತ್ತಾರಲ್ಲ, ನಾವೇ ಶಾಂತ ಕೊಡರಿ. ನಾವು 1 ವರ್ಷ ನೋಡಿ ನಡೆದಿಲ್ಲ. ನಾವು ಇಲ್ಲಿ ಅಂತ ಅವ್ರು ಬೇಡ್ಲತ್ತಾರ ಅಷ್ಟೇ ರೀ. ಈಗ ನಾವು ಈಗೆಲ್ಲ ನಾವು ಖಂಡನೆ ಮಾಡಿದ್ವಿ. ಯಾರು ಬಂದ್ರೆ ನಮ್ ಸಮಾಜ ಇರೋದು, ಯಾರು ಬಂದ್ರಿ ನಮ್ದು ಎಲ್ಲಿ ನಮ್ದು ಆಸ್ತಿ ಇರ್ಬೋದು, ಯಾರು ಬಂದು ಎಲ್ಲರಿಗೂ ಖಂಡನೆ. ಎಲ್ಲರಿಗ ಅಲ್ಲಿ ಅವ್ರದ್ದು ಏನಿಲ್ಲ, ಅದು ಯಾರಿಗೆಲ್ಲ ಕೊಡ್ಲಾಕ್ ಬರೋದಿಲ್ಲ. ಯಾರು ಬಂದ್ರು ನಮ್ದು ಇರೋದಿದೆ. ಅದಕ್ಕೆ ಅರಮನೆ, ಗಂಗಾಂಬಿಕೆ ಅಷ್ಟೇ ಅದೇ. ಅವ್ರದ್ದಿಲ್ಲ ಇದ್ರು ಅವ್ರ ಅಭಿಮಾನಿ ಎಲ್ಲದ ಹುಡುಕ್ಬೇಕು, ಅವ್ರು ತಗೋಬೇಕು. ಇಲ್ಲಿ ಯಾರಿಗೆ ಕೂಡ್ಸ್ಕೊಡೋದಿಲ್ಲ, ಯಾರಿಗೆ ಬರ್ಲಿ. ಇದಕ್ಕೆ ಎಲ್ಲರಿಗೂ ನಾವು ವಿರೋಧ ವ್ಯಕ್ತಪಡಿಸ್ತೇವೆ. ಏನಂತ
ರವಿ ಏನು ಹಡಪಾತ್ ಸಮಾಜಕ್ಕೋಸ್ಕರ ಅದಂತಾದ ಆರೋಪನ ಬಸವ ಕಲ್ಯಾಣ ಲೋಕಲ್ದವ್ರು ಮಾಡಕಂದ್ರೆ ಹೊರಗಿನ ಇಲ್ಲ ಸಮಾಜದವ್ರು ಬೀಳತಾರ, ಲೋಕಲ್ ಹೊರಗಿನ ನಮಗೆ ಸಮಾಜದವ್ರು ಬೀಳತಾರ, ಅವ್ರು ಸಮಾಜದವ್ರು ಬೀಳತಾರ. ಅದಕ್ಕೆ ಬೇರೆ ನಮ್ಮ ಗುರುಗಳು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಅಷ್ಟೇ. ಸಪೋರ್ಟ್ ಮಾಡತ್ತಾರ, ಅದಕ್ಕೆ ಅವ್ರ ಬಸವ ಕಲ್ಯಾಣ ಮಂದಿರ ಇರ್ಬೇಕಲ್ರಿ, ಗೆರವ್ ಮಾಡ್ತೀವಿ. ಇತಿಹಾಸ ಇರ್ಬೇಕಲ್ರಿ, ಬೇಡ್ಬೇಕಾದ್ರು ಬೇಯಿಸ್ಬೇಕಲ್ಲ, ಬೇಯಿಸ್ಬೇಕಲ್ರಿ, ಕುರ್ಬೇಕಲ್ರಿ. ಬೇಯಿಸ್ಬೇಕಲ್ಲ, ಏನ್ ಬೇಕಲ್ಲ ಇತಿಹಾಸ ಕೆಲಸ ಆಗ್ಬಿಡಲ್ಲ. ಮಾಡಿದ ಭಾಷೆ ಹೇಳಿದ್ರೆ ಇಲ್ಲ ಅಂತ ಹೇಳಿದಲ್ಲ ಅವ್ರಿಗೆ, ಅವ್ರಿಗೆ ಹೇಳಿದ್ರಿ, ಎಲ್ಲರಿಗೂ ಹೇಳಿದ್ರಿ. ಇವತ್ತಿನ ತನಕ ಎಲ್ಲಕ್ಕೆ ಇವತ್ತಿನ ಎಲ್ಲರಿಗೂ ಇರೋದು ಈ ಇತಿಹಾಸ ತಿರ್ಚುವಂತ ಕೆಲಸ ಆಗ್ಬಾರ್ದು. ಏನಿದೆ ಅದು ಇದೆ. 80 ವರ್ಷದಿಂದಲೂ ಏನದ ಅದೇ ಅದ. ನೀಲಾಂಬಿಕೆ ಕವಿ ಇದೆ, ಗಂಗಾಂಬಿಕೆ ಕವಿ ಇದೆ, ಅರವಿಂದ್ ಮನೆ ಇದೆ. ಅದೇನದ ಅದು ಯಥಾಸ್ಥಿತಿ ಅದೇ ಇರ್ಬೇಕು. ನಾವು ದೇವಸ್ಥಾನ ಯಾವುದಕ್ಕೂ ಆಸ್ಪತ್ರೆ ಕೊಡಲ್ಲ. ಅದು ಈಗ ಬೇಡತಾರಲ್ಲ ಅವ್ರು ಈಗ ರೀಸೆಂಟ್ ಬೇಡತಾರ, ಅವ್ರು ಈಗ ರೀಸೆಂಟ್ ತೆಗ್ದಲ್ಲ ಇಶ್ಯೂ ರೀ. ಅವ್ರು ರೀಸೆಂಟ್ ಈಗ ಬೇಡತಾರಲ್ಲ, ಈಗ ಬೇಡತಾರಲ್ಲ ಅವ್ರು ರೀ. ನೋಡ್ರಿ ಸ್ಟಾರ್ಟಿಂಗ್ ಹಿಡಿದು ನೋಡಿ ಎಲ್ಲ ಕಡೆ ಕವಿ ರೀ. ನೂಲು ಚಂದ ಕವಿ ಅದ, ಹಳ್ಳೆ ಸಮಾಜದವ್ರದೆ, ಅಲ್ಲಂ ಪರ್ಬದ್ ಇದೆ, ಗಂಗಾಂಬಿ ಎಲ್ಲ ಮಾಡ್ರಿ. ಮತ್ತೆ ಅವ್ರದ್ದು ಇರ್ಬೇಕಲ್ಲ, ಎಲ್ಲರೂ ಇದ್ರು ಯಾಕೆ ಕೂಡ್ಸಿ ಮಾಡಲ್ಲಕ್ರಿ ಡೆವಲಪ್ಮೆಂಟ್. ನಮ್ಗೇನು ಇರೋದಿಲ್ಲ ಅದಕ್ರಿ. ಅದು ಏನದ ಮಾತು ಬೇರೆ ಅದ್ರಿ. ಇಲ್ಲ ಅವ್ರು ಬೇಳದವ್ರಿಗೆ ಸಪೋರ್ಟ್ ಅದು ಬಿದ್ದಿರ್ಬೇಕ್ರಿ. Radhi Supermarket. Best offer. Buy one get one free. Opposite Santosh Gas Agency near Shipur Road, Basokalyan. Karnataka Public School. Anwarpet, Basokalyan District, Bidar. Admission are open 2026 to 27. Free admission only fees. Nursery, LKG, UKG, 1st to 7th. ಯಾರಾದ್ರೂ ರಾಜಕೀಯ ಮಾಡಿ ಯಾರಾದ್ರೂ ಬಿ ಸಮಾಜದವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ರಾಜಕೀಯದಲ್ಲಿ ಬೇಡ್ಲಿರ್ಬೇಕು, ಇರ್ಬೇಕಲ್ಲ, ಯಾರಾದ್ರೂ ಕೊಡ್ಬೇಕಾದ. ಅದಕ್ಕೆ ನಮ್ ವಿರೋಧ ರೀ, ಯಾರಕ್ಕೆಲ್ಲ ವಿರೋಧ ರೀ. ಸ್ಟಾರ್ಟಿಂಗ್ ಹಡ್ಕೋದಪ್ಪ ಮಾಡೋದು ಜಯಂತಿ ನಾವು ಮಾಡ್ಕೋಬೇಕು ಬರ್ತಾ ಇದೀವಿ. ದಾಸೋಹ ಆಗ್ಲಿ, ಕಾರ್ಯಕ್ರಮ ಎಲ್ಲ ಮಾಡ್ಕೋ ಜಯಂತಿ ನಾವೇ ಮಾಡ್ತೀವಿ. ವರ್ಷ ನಾವೇ ಮಾಡ್ತೀವಿ. ಈ ಸರ್ ಈಗ ಒಂದ್ 2-3 ವರ್ಷದ ಈ ತರ ಆಗ್ತಾ ಇದೆ. ಏನ್ ಬಾಲ್ಕಿ ಪಟ್ಟದವ್ರು ಸರ್ ಏನ್ ಹಡಪಾತ್ ಸಮಾಜಕ್ಕೋಸ್ಕರ ತಮ್ಮ ಕಡೆ ಏನ್ರಿ ಅರ್ಜಿ ಕೊಟ್ರೆ ಇದು ಜಾಗ ಕೊಡ್ಬೇಕು ನಮ್ಗಿಲ್ರಿ, ಅವ್ರ ಗೌರ್ಮೆಂಟ್ ಅವ್ರ ನಮಗಿಲ್ರಿ. ನಾವ್ ವಿರೋಧ ಅವ್ರು ನಮಗ್ ಕೇಳತ್ತಾರ್ರಿ. ಅವ್ರು DC ಆದ್ರೂ ನೀವು ಕಾಂಪ್ರಮೈಸ್ ಬರ್ರಿ ಅಂತ ಹೇಳ್ತಾ ಇದ್ದಾರ. ನಮ್ದು ನಾವಂತ ಇಲ್ಲ, ನೀವು ಅವ್ರಿಗೆ ಕೊಡ್ಲಾಕ ಅಧಿಕಾರಿ ನಾವು ಹೇಳ್ತಾ ಇದ್ದೇವೆ. ಆ ಬಾಲ್ಕಿ ಪಡೆದ್ರು ಸಮಾಜ ಇಲ್ಲ ಅದ ಅಂತ ತಕ್ಷಣ ಅಷ್ಟೇ ಹೇಳ್ತಾರೆ. ಅದಕ್ಕೆ ಯಾವ್ದು ಪ್ರೂಫ್ ಇಲ್ಲ, ಏನಿಲ್ರಿ. ಹೌದು, ಪೇಪರ್ ಯಾವ್ದು ಹೌದು, ಎಲ್ಲಿ ಹೌದು. ನಾಳೆ ಹಿಂದೂ ಸಮಾವೇಶ ಯಾವುದೇ ಇದ್ರೊಳಗ ಎಲ್ಲ ಒಟ್ಟು ಬಸವ ಕಲ್ಯಾಣ ಜನರಿಗೆ ಶಾಂತಿ ಒಂದು ಹಿಂಗೆ ಜಾತಿ ಹಬ್ಬ ಜಾತಿ ಜಗಳ ಅಂತ ಕೆಲಸ ಮಾಡ್ತಾ ಇದಾರೆ ಬಾಲ್ಕಿ ಪಟ್ಟದವ್ರು. ಇದೇ ತರ ಮಾಡಿದವ್ರಿಗೆ ಬಸವ ಕಲ್ಯಾಣ ನಾಳೆ ಪ್ರತಿಭಟನೆ ಮಾಡೋರಿಗೆ ಬಸವ ಕಲ್ಯಾಣ ಬರೋದು ಖಂಡನೆ ಮಾಡ್ತೀವಿ. ಅವ್ರಿಗೆ ಅವ್ರೇನು ಬಸವ ಬಂಟ ಅನುಭವ ಬಂಟ ಅಧ್ಯಕ್ಷರು ಬಸವ ಒಂದು ಇರೋದ ಕಮಿಟಿ ಅಧ್ಯಕ್ಷರ ಅವ್ರು ಬಸವ ಕನ್ನಡದ ಅನುಭವ ಬಂಟ ಅಧ್ಯಕ್ಷ ಇಲ್ಲ. ಅವ್ರದವ್ರೆ ಸ್ವತಃ ಸ್ವಯಂ ಘೋಷಿತ ಅಧ್ಯಕ್ಷರ. ನಾವ್ ಯಾರು ಮಾಡಿಲ್ಲ ಅದಕ್ಕ. ನಮ್ಮಲ್ಲಿ ದಾಖಲೆವಾದ್ರ ಬಗ್ಗೆ ಒಂದ್ ಬಸವ ಗೊತ್ತಾಗಿದ್ದ ಅಂತೇಳಿ ಒಂದು ಇರೋದ ನಮ್ಮಲ್ಲಿ ದೇವಸ್ಥಾನ ಅಂಡರ್ದಾಗೆ ದೇವಸ್ಥಾನ ಅಧ್ಯಕ್ಷರ ಉಪಾಧ್ಯಕ್ಷರ ಇವ್ರು ಸ್ವಯಂ ಘೋಷಿತ ಅಧ್ಯಕ್ಷಿತ ಮಹಾಧ್ಯಕ್ಷಿತ ಅಂತ ಅವ್ರವರೇ ಮಾಡ್ತಾರೆ. ನಮ್ಮಲ್ಲಿ ಏನಿಲ್ಲ, ನಮ್ಮಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಪ್ರಯೋಗಗಳಿವ. ಬಾಲ್ಕಿ ಪಟ್ಟದ ಬಸವ ಕನ್ನಡದ ಬಂದು ಜಗಳ ಹತ್ತ ಕೆಲಸ ಮಾಡ್ತಾ ಇದ್ದ. ಕ್ಲಿಯರ್ ಹೇಳಕ್ಕಿರೋದು ಒಂದೇ ಮಾತು. ಧನ್ಯವಾದ. ಎಲ್ಲ ಒಂದೇ ಎಲ್ಲ ಕಲ್ತು ಒಂದೇ ಇದು ಮಾಡ್ತೀವಿ. Modern Car Service Center. Special Indian and important car petrol and diesel. Beside Chaitanya Bar opposite Godbole Water Wash, Hulsu Road, Basokalyan. Sage Hospital, Fertility and Mother Care Hospital. Beside Kamla Restaurant opposite Bus Stand Main Road, Basokalyan. 2005ರಲ್ಲಿ ಜಾಮದಾರ್ ಅವರು ಬಸವ ಕಲ್ಯಾಣಕ್ಕೆ ಪ್ರಾಧಿಕಾರ ಮಾಡಿದ್ದಾರೆ. ಪ್ರಾಧಿಕಾರ ಮಾಡಿ 29 ಶರಣರ ಸ್ಮಾರಕಗಳನ್ನು ಕಂಡು ಹಿಡಿದು ಅವರೇ ಮಾಡ್ಯಾರ. ಇವತ್ತು ಜಾಮದಾರ್ ದೊಡ್ಡವರು, ಜಾಮದಾರ್ ಕಿರ ಏನು ಬೀದರ್ DC ಅವ್ರು ದೊಡ್ಡವ್ರಿಲ್ಲ, ಯಾರು ರಾಜಕೀಯ MLAಗಳು ಯಾರು ದೊಡ್ಡವರಿಲ್ಲ. ಅವ್ರು ಸ್ವತಃ ಜಾಮದಾರ್ ಅವ್ರು ಬಂದು ಇಲ್ಲಿ 6 ತಿಂಗಳು ಉಳಿದು ಎಲ್ಲಾ ಸ್ಮಾರಕ ಮಾಡಿ ಎಲ್ಲಾ ಸ್ಮಾರಕಗಳ ರಕ್ಷಣೆ ಮಾಡ್ಯಾರ. 29 ಸ್ಮಾರಕಗಳ ರಕ್ಷಣೆ ಮಾಡ್ಯಾರ. ಇವತ್ತು ತಮ್ಮ ರಾಜಕೀಯ ಸ್ವಾರ್ಥ ಸಲುವಾಗಿ ಯಾರೋ ಮಠಾಧೀಶರು ಬಸವ ಕಲ್ಯಾಣಕ್ಕೆ ಏನು ಅನುಭವ ಮಂಟಪ ಆಗಿ ಏನು 1,000 ಕೋಟಿ ರೂಪಾಯಿ ಬರ್ತಾ ಇದೆ, ಅದರ ಮೇಲೆ ಕಣ್ಣದ. ಇವ್ರಿಗೆ ಬಸವ ಕಲ್ಯಾಣಕ್ಕೆ ಯಾವುದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಮಾಡೋದೇನು ಇಲ್ಲ. ಆದ ಕಾರಣ ದಯಮಾಡಿ ನಾವೆಲ್ಲರೂ ಬಸವ ಕಲ್ಯಾಣ ಜನರು ಒಂದೇ ಇದೇ ತರ ಅವ್ರು ನಾಳೆ ಜಗಳ ಕಾರ್ಯ ಮಾಡಿದ್ರೆ ಬಸವ ಕಲ್ಯಾಣ ಇವ್ರಿಗೆ ಬಸವ ಕಲ್ಯಾಣ ಪಟ್ಟದ್ರೆ ಧಿಕ್ಕಾರ ಮಾಡ್ತೇವೆ. ಧಿಕ್ಕಾರ ಅಲ್ದೇನೆ ಅವ್ರು ಬಸವ ಕಲ್ಯಾಣ ಕಾಲಿಟ್ರ ಜ್ವರ ಮಾಡ್ತೇವೆ. ಅದು ಪರ್ಸ್ಕಟ್ಟೆ ಬಗ್ಗೆ ಗುಡಿ ಬಗ್ಗೆ ಕಾಳಜಿ ಇರ್ಲಿ, ಕಲ್ಯಾಣದ ಧರ್ಮದ ಬಗ್ಗೆ ಕಾಳಜಿ ಇರ್ಲಿ. ಇಲ್ಲಿ ಬಿಟ್ಕೊಟ್ಟು ಬರೀ ಜಗಳ ಆಗ್ತದೆ. ಎಲ್ಲ ಪ್ರೆಸ್ ಮೀಟ್ ಎಲ್ಲರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಈ ಬಸವ ಕಲ್ಯಾಣದಲ್ಲಿ 78 ವರ್ಷ ಆಯ್ತು ಬಸವೇಶ್ವರ ದೇವಸ್ಥಾನ ಪಂಚ್ ಕಮಿಟಿಯಾಗಿ. ಆದ್ರೆ ಇಲ್ಲಿ ತನ ಯಾರು ಲೋಕಲ್ದವರು ಇದ್ರ ಬಗ್ಗೆದಾಗ ಮಾತಾಡಿಲ್ಲ. ಬಾಲ್ಕಿ ಪಟ್ಟದವ್ರು ಬಂದು ಈ ಜನರ ಫೂಟ್ ಮಾಡಿ
ಅವ್ರ ಏನ್ ಮಾಡ್ಬೇಕಲ್ಲತ್ತಾರ ಇದು ಡಿವೈಡ್ ಮಾಡ್ಬೇಕು, ನಾ ಇಲ್ಲಿ ರಾಜಕೀಯ ಮಾಡ್ಬೇಕಂತ ಅವ್ರ ವಿಚಾರ ಅದ. ಅದು ನಾವು ಮಾಡ್ಕೊಡಂಗಿಲ್ಲ. ನಾವೆಲ್ಲ ಒಂದೇ ಇದ್ದೀವಿ. ಅವ್ರ ಒಂದ್ ವೇಳೆ ಬಸವ ಕಲ್ಯಾಣದ ಬಂದ್ ಏನೇ ಮಾಡತ್ತಿರು ಅವ್ರಿಗೆ ನಾವ್ ಏನ್ ಮಾಡ್ತೀವಿ, ಅಷ್ಟು ಜನ ಬಸವ ಕಲ್ಯಾಣ ಜನ ಹೋಗಿ ಅವ್ರಿಗೆ ಘರ ಹಾಕಿ ಅವ್ರಿಗೆ ರಿಟರ್ನ್ ಕಳ್ಸಿಕೊಡ್ತೇವೆ. ಬಸವ ಕಲ್ಯಾಣ ಬಚಾವ್. ಬಸವ ಕಲ್ಯಾಣದಲ್ಲಿ ಸರ್ ಆ ಅನುಭವ ಮಂಟಪ ಸ್ವಾಮಿಗೂ ಬಗ ಏನ್ ಹಣ ಬಂದಿದೆ ಸರ್, ಅದೇ ಪರಸ್ಕಟ್ಟಿ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಸರ್ ಬಸವ ಕಲ್ಯಾಣದಲ್ಲಿ? ಅದು ಪರ್ಸ್ಕಟ್ಟಿಗೆ ಅಭಿವೃದ್ಧಿಗೆ ಅದು 29 ಕೋಟಿ ಕೊಟ್ಟರು. ಅದೇನಾಯ್ತು, ಅದಕ್ಕೊಂದು ಕಮಿಟಿ ಮಾಡ್ರು. ಬಸವರಾಜ್ ಪಾಟೀಲ್ ಸೇಡಮ್ದವ್ರು ಒಂದು ಕಮಿಟಿ ಮಾಡ್ರು ಯಡಿಯೂರಪ್ಪ ಇದ್ದಾಗ. ಮಾಡಿಮ್ಯಾಗ ಅದು ದುಡ್ಡು ಏನ್ ಮಾಡ್ರು, ಡೆವಲಪ್ಮೆಂಟ್ ಮಾಡಿಲ್ಲ ಅವರು. ಅದು ಒಯ್ದು ಏನ್ ಮಾಡ್ರು, ಎಲ್ಲರಿಗೆ ಹಚ್ಚಿಬಿಟ್ರು ರೊಕ್ಕ. ಅದರ 50% ತಾವು ತೊಗೊಂಡ್ರು, 50% ಹಚ್ಚಿರೋದು. ಹೀಗಾಗಿ ನಮ್ಮ ಪರ್ಸ್ಕಟ್ಟ ಪೂರ ಸತ್ಯನಾಶ ಮಾಡಿಬಿಟ್ಟಿದ್ದಾರೆ. ಅದೊಂದು ಬಿಸಿನೆಸ್ ಆಗಿ ಹೋಯ್ತದು. ಆಕ್ಚುಲಿ 29 ಕರೋಡ್ ಏನ್ ಬಂದಿವು, ಅದು ಡೆವಲಪ್ಮೆಂಟ್ ಅಂತಕ್ಕೆ ಬಂದಿತ್ತದು ಬಸವೇಶ್ವರ ಪರ್ಸ್ಕಟ್ಟಕ್. ಆದ್ರೆ ಅದ್ರ ಕೆಲಸ ಬೇರೆ ಕಡೆ ಯೂಸ್ ಮಾಡ್ಕೊಂಡ್ರು ಮಾಡಿ. ಅದ್ರಾಗ ಈ ಗುಡಿದ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ದುಡ್ಡು ತೊಲ ಬರಲ್ಲ. ಬೇರೆ ಮಾಡ್ರ ಅವ್ರಿಗೆ ದುಡ್ಡು ಸಿಕ್ತಂತ ಆ ಲೆಕ್ಕಲ್ ಮಾಡ್ಯಾರ ಅವ್ರು. ಅದ್ರಾಗ ಎಲ್ಲರದ್ದು ಕೈ ಅದ್ರಾಗ. ಅದಕ್ಕೊಂದು ಕಮಿಟಿ ಮಾಡಿದವ್ರು ಅಷ್ಟು ಜನರ ಕೈ ಅದ್ರಾಗ. ಅಷ್ಟು ರೊಕ್ಕ ಎಲ್ಲ ಸತ್ಯನಾಶ ಮಾಡಿಕಿ ನಮ್ಮ ಬಸವ ಕಲ್ಯಾಣ ಪೂರ ಪರ್ಸ್ಕಟ್ಟ ಹಾಳು ಮಾಡಿಬಿಟ್ರ ಅವ್ರು. ನಾವ್ ಹೋಗ ಒಂದ್ಸಲ ಕೇಳಿನವ್ರಿಗೆ, ಇದಕ್ಕೆ ನೀವು ಇಲ್ಲಿ ಯಾಕೆ ಬಂದ್ ನಿಂತೀರಿ ಅಂದ್ರೆ ನಾವು ಸುಮ್ಮನೆ ನೋಡ ಬಂದಿದ್ರಿ ಅಂದಾರ. ನಾನ್ ಸ್ಪಷ್ಟ ಹೇಳ್ಯಾರ, ನೋಡ ಬಂದಿವಿ, ನಾವು ಎಲ್ಲಿ ಕಡಕಲ್ಲ. ಬಂದ್ ರಾತ್ರಿ 2 ಬೆಳೆ ಬಂದು ಕಡಕ್ ಬಿಟ್ರು ಅವ್ರು. ಮೂರ್ತಿ ತೆಗೆದ್ರ ಸ್ಥಳೀಯ ಶಾಸಕರಾದ ಶರಣು ಸಲ್ಗರ್ ಅವರು ಸರ್ ಧ್ವನಿ ಎತ್ತರೆ ಹಿಂದುತ್ವ ಬಗ್ಗೆ ಮಾತಾಡ್ತಾರ. ಬರಸ್ಕಟ್ಟೆ ಬಗ್ಗೆ ಯಾಕೆ ಮೌನ ಅದಾರ ಸರ್? ಮೌನ ಇಲ್ಲ, ಅವ್ರು ಮಾತಾಡ್ಯಾರ ಒಂದ್ಸಲ. ಅವ್ರು ಪರ್ಸ್ಕಟ್ಟ ಬಗ್ಗೆ ಮಾತಾಡ್ಯಾರ. ಇದು ಹಡಪದಪ್ಪಣ ಬರೋದಾಗ ಬಿ ಅವ್ರು ಮಾತಾಡಿದ್ರೆ ಹೋಗೋರು ಡೈರೆಕ್ಟ್ ಭೇಟಿ ಅವತ್ತು ರಾತ್ರಿನೇ. ಅವ್ರೇನಂದ್ರು ನನ್ನ ಸ್ಪೀಡ್ ಹೋಗ್ಯದ, ನಾನು ಮಾಫ್ ಮಾಡಿಬಿಡ್ರಿ ಎಲ್ಲ ಬಸ್ ಕಡೆ, ನಾನು ಪ್ರೆಸ್ ಬಿಟ್ಟು ಮಾಡ್ತೀನಿ ಅಂದ್ರು. ಇದ್ರ ಬರೋದ್ ನಾ ಪ್ರೆಸ್ ಬಿಟ್ಟು ಮಾಡ್ತೀನಿ, ಮತ್ತೆ ಇದ್ರ ನಂದು ಏನು ತಪ್ಪಿಲ್ಲ, ನಾನು ಒಂದ್ ಜನ ಮಾಡ್ತೀನಿ ಗಡ್ಬಡ್ದಾಗ ಅಂದಿನಿ, ಅದು ನನ್ನ ಕಡೆ ತಪ್ಪಾಗ ಸಾರಿ ಅಂದರು. बाबा रामदेव इलेक्ट्रिकल एंड सैनिटरी, आप यहां पर आएंगे और जीनियन आइटम लेंगे, क्योंकि हर इलेक्ट्रिकल, हर ब्रांड, हर क्वालिटी का आइटम मिलेगा और यहां पर ओरिजिनल आइटम मिलेगा। सैनिटरी आइटम हो या इलेक्ट्रिकल आइटम हो, आप यहां पर होलसेल एंड रिटेल दामों में मिल सकता है। ये शॉप है बिसाइड रिलायंस मॉल। बसव कल्याण में सस्ते दामों पे मिलने वाला हार्डवेयर एंड प्लाईवुड आइटम सिर्फ बसव कल्याण में हीरा हार्डवेयर में मिल सकता है। यहाँ पर आपको हर वैरायटी, हर क्वालिटी, हर ब्रांड का हार्डवेयर मिलेगा। ये हीरा हार्डवेयर अपोजिट बंसनाड़े हॉस्पिटल, मेन रोड, बसव कल्याण।